ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ, ಶುಕ್ಲಪಕ್ಷ, ದ್ವಾದಶಿ, ರೇವತಿ ನಕ್ಷತ್ರ. ದಿನಾಂಕ 13-11-2024 ಬುಧವಾರ. ಮುಖ್ಯಾಂಶಗಳು: ನುಡಿ ನಿತ್ಯೋತ್ಸವ, ನಕ್ಸಲ್ ಚಟುವಟಿಕೆ, ಪೊಲೀಸ್ ಕಾರ್ಯಾಚರಣೆ. ಸುದ್ದಿಯ ವಿವರ. ಕುವೆಂಪು ಬೋಧಿಸಿದ ವಿಶ್ವಮಾನವ ತತ್ವ ಇಂದಿನ ಸನ್ನಿವೇಶದಲ್ಲಿ ಅನಿವಾರ್ಯವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಜಿಎಸ್ ರಂಜಿತ್ ಹೇಳಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ್ದ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರೀಯತೆ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್ ಪದುವಾಳ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಸಾಪ ಕಾರ್ಯಕಾರಿಣಿ ಸದಸ್ಯ ಕೆಎಂ ಗೋಪಾಲ್, ಪ್ರಾಂಶುಪಾಲ ಟಿಆರ್ ಅರುಣ್ ಕುಮಾರ್, ಉಪನ್ಯಾಸಕಿ ಝರೀನಾ, ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ, ಹೋಬಳಿ ಅಧ್ಯಕ್ಷ ಅಂಗ್ರುಡಿ ದಿನೇಶ್ ಉಪಸ್ಥಿತರಿದ್ದರು. ದಲಿತರು, ಶೋಷಿತರು ಒದಗಿರುವ ಸಂಕಷ್ಟದಿಂದ ದೂರವಾಗಬೇಕಾದರೆ ಶಿಕ್ಷಣ ಪಡೆಯಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಏರ್ಪಡಿಸಿದ್ದ ಕ್ಷೇತ್ರ ಮಟ್ಟದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿ ಎಂವಿ ಭವಾನಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ದೂರದ ಹಳ್ಳಿಯ ಮಕ್ಕಳನ್ನು ವಸತಿ ಶಾಲೆಗೆ ಸೇರ್ಪಡೆ ಮಾಡಿಸಿ ವ್ಯಾಸಂಗ ಕೊಡಿಸಬೇಕು ಎಂದರು. ಗ್ರಾಮ ಸಂಚಾಲಕ ಚರಣ್ ಮಾತನಾಡಿ, ಬದಲಾವಣೆಗಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಎಂದರು. ಸಂಘಟನಾ ಸಂಚಾಲಕ ಸುನೀಲ್, ಪ್ರಜಿತ್, ರಾಜ್ಯ ಸಂಘಟನಾ ಸಂಚಾಲಕಿ ಸವಿತಾ, ಜಾನಕಿ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕ ಮಾಗುಂಡಿ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ನಕ್ಸಲರ ಚಲನವಲನದ ಬಗ್ಗೆ ತೀವ್ರ ಗಮನ ಹರಿಸಿರುವ ಪೊಲೀಸ್ ಮತ್ತು ಎಎನ್ಎಫ್ ಜಂಟಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಪಟ್ಟಣದಲ್ಲಿ ಪೊಲೀಸ್ ವಾಹನಗಳ ಓಡಾಟ ಹೆಚ್ಚಾಗಿದೆ. ಕೊಪ್ಪ ತಾಲೂಕಿನ ಎಡಗುಂದ ಬಳಿ ನಕ್ಸಲರದು ಎನ್ನಲಾಗಿರುವ ನಾಡ ಬಂದೂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆರಂಭಿಕ ಹಂತದಲ್ಲಿ ಚಟುವಟಿಕೆ ನಿಯಂತ್ರಣಕ್ಕೆ ಮುಂದಾಗಿದೆ. ಎಡಗುಂದ ಬಳಿ ಗ್ರಾಮಸ್ಥರ ಸಭೆ ನಡೆಸಿದ್ದಾರೆ ಎಂಬ ಮಾಹಿತಿ ಮೇಲೆ ಗ್ರಾಮಾಂತರ ಪ್ರದೇಶದ ದೂರದ ಮನೆಗಳಿಗೆ ತೆರಳಿ ಗ್ರಾಮಸ್ಥರಿಂದ ಮಾಹಿತಿ ಪಡೆಯುತ್ತಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದು, ಅಂಗಡಿ, ಹೋಟೆಲ್ಗಳಲ್ಲೂ ವಿಚಾರಣೆ ನಡೆಸಿದ್ದಾರೆ. ಮಂಗಳವಾರ ಬೆಳಗ್ಗೆಯಿಂದ ಜಂಟಿ ಕಾರ್ಯಾಚರಣೆಗೆ ಮುಂದಾಗಿರುವ ಪೊಲೀಸ್ ಮತ್ತು ಎಎನ್ಎಫ್ ಸಿಬ್ಬಂದಿ ಅರಣ್ಯ ಪ್ರದೇಶಕ್ಕೆ ತೆರಳಿದ್ದಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಮುಖ್ಯ ರಸ್ತೆ ಮತ್ತು ಗ್ರಾಮೀಣ ರಸ್ತೆಯಲ್ಲೂ ಸಂಚರಿಸುವವರ ಬಗ್ಗೆ ನಿಗಾವಹಿಸಿದ್ದಾರೆ. ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ತನಿಕೋಡು ಗೇಟ್ನಲ್ಲಿ ಎಲ್ಲಾ ವಾಹನ ತಪಾಸಣೆ ನಡೆಸುತ್ತಿದ್ದಾರೆ. ತಾಲೂಕಿನ ಗಡಿ ಭಾಗದ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮ: ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ. ಉದ್ಘಾಟನೆ ಪಿಜೆ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲ ಡಾಕ್ಟರ್ ಕೆಸಿ ನಾಗೇಶ್. ತ್ಯಾಗಕ್ಕೆ ಇರುವ ಶ್ರೇಷ್ಠತೆ ಬಗ್ಗೆ ಉಪನ್ಯಾಸ ಕಸಾಪ ಸಂಚಾಲಕ ಡಾಕ್ಟರ್ ಕೆಎಸ್ ವೆಂಕಟಪ್ಪಾಚಾರ್ಯ. ಅಧ್ಯಕ್ಷತೆ ಕಸಾಪ ಹೋಬಳಿ ಅಧ್ಯಕ್ಷ ಅಂಗ್ರುಡಿ ದಿನೇಶ್. ಸ್ಥಳ ಬಿಜೆಎಸ್ ಕಾಲೇಜ್. ಸಮಯ ಮಧ್ಯಾಹ್ನ 2 ಗಂಟೆಗೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ. ಸಹಕಾರ ಕೆವಿ ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಟೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.